ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಅದು ಕೂಡ ಕಿಚ್ಚನ ಪಂಚಾಯತ್ಗೆ ಸಂಬಂಧಪಟ್ಟಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಸಂಡೇ ಎಪಿಸೋಡ್ ತುಂಬ ಫನ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಬಂದಿರುವಂಥ ಪ್ರೋಮೋ ನೋಡಿದ ಮೇಲೆ ಸೊ ಗಿಲ್ಲಿಯವರ ಕಾಮಿಡಿಗೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಸೇರಿ ಮತ್ತು ಕಿಚ್ಚ ಸುದೀಪ್ ಅವರು ಕೂಡ ನಕ್ಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಯಾರಿಗೆ ನಮ್ಮ ಗಿಲ್ಲಿಗೆ ಒಂದು ಟಾಸ್ ಸಹ ಕೊಟ್ಟಿದ್ದಾರೆ. ಯಾವ ರೀತಿಯಪ್ಪ ಅಂದರೆ ಯಾರ ಮೇಲೆ ನೀವು ಪುಸ್ತಕ ಬರೀತೀರಾ, ಸೊ ಒಂದು ಕತೆ ಪುಸ್ತಕ ಯಾರ ಮೇಲೆ ಬರೀತೀರಾ ಅಂದಾಗ ಸೊ ನಮ್ಮ ಗಿಲ್ಲಿಯವರು ಕೆಲವೊಂದಿಷ್ಟು ಸ್ಪರ್ಧಿಗಳನ್ನ ಹೆಸರನ್ನ ತಗೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಬನ್ನಿ ಯಾರ ಮೇಲೆ ಪುಸ್ತಕ ಬರ್ತಿದ್ದಾರೆ, ಸೊ ಯಾವ ವಿಷಯಕ್ಕೆ ಕಿಚ್ಚ ಅವರು ಫುಲ್ ನಗ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ನಿನ್ನೆ ಕಿಚ್ಚನ ಪಂಚಾಯಿತಿ ಎಪಿಸೋಡ್ ಹೇಗಿತ್ತು ದಯವಿಟ್ಟು ಅದರ ಬಗ್ಗೆ ಒಂದು ಸಣ್ಣ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ನಿಮಗೆಲ್ಲ ಗೊತ್ತಿರ್ಬೋದು ಈ ವಾರ ಕೆಲವೊಂದಿಷ್ಟು ಕಾಮಿಡಿ ವಿಚಾರಗಳು ಓಡಾಡ್ತಾ ಇದ್ವು. ಸೊ ಗಿಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಯಾರ ಮೇಲೆ ಪುಸ್ತಕ ಬರೀತಿ ಅಂದಾಗ ಸೊ ನಾನು ಧ್ರುವಂತ್ ಮೇಲೆ ಪುಸ್ತಕ ಬರೀತೀನಿ, ಆಮೇಲೆ ಸೂರಜ್ ಮೇಲೆ ಒಂದು ಪುಸ್ತಕ ಬರೀತೀನಿ, ರಘುವಣ್ಣನ ಮೇಲೆ ಒಂದು ಪುಸ್ತಕ ಬರೀತೀನಿ ಅಂತ ತುಂಬಾ ಓಡಾಡ್ತಾ ಇತ್ತು. ಸೊ ಈ ಒಂದು ವಿಷಯಗಳನ್ನ ನೋಡಿದ ಮೇಲೆ ಕಿಚ್ಚ ಅವರು ಸುಮ್ಮನೆ ಇರ್ತಾರೆ. ಸೊ ಹಾಗಾಗಿ ಅವರ ಒಂದು ಪಂಚಾಯಿತಿ ನಡೆಯುವಂಥ ಸಮಯದಲ್ಲಿ ನಮ್ಮ ಗಿಲ್ಲಿ ಅವರಿಗೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಗಿಲ್ಲಿ, ಸೊ ಈ ಮನೆಯಲ್ಲಿ ನೀನು ಯಾರ ಮೇಲೆ ಪುಸ್ತಕ ಬರೀತೀಯಾ ಅಂತ ಒಂದು ಮಾತನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಗಿಲ್ಲಿ ಅವರು ನಾನು ನಾಕಂಡ ಧ್ರುವಂತ್ ಅವರ ಮೇಲೆ ಒಂದು ಪುಸ್ತಕ ಬರಿತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ನಮ್ಮ ಗಿಲ್ಲಿ ಅವರು ಧ್ರುವಂತ್ ಮೇಲೆ ಒಂದು ಪುಸ್ತಕ ಬರೀತಾ ಇದ್ದಾರೆ. ಏನಪ್ಪ ಅಂದರೆ ಸೊ ನಾಕಂಡ ಧ್ರುವಂತ, ಸೊ ಇಲ್ಲಿ ನಾಮಿನೇಷನ್ ಅಂತ ಬಂದಾಗ ಸೊ ಇಲ್ಲಿ ನಾನು ಅವ್ರನ್ನ ನಾಗವಲ್ಲಿ ಆಗಿ ಪರಿವರ್ತನೆ ಆಗಿದ್ದನ್ನ ನೋಡಿದ್ದೀನಿ ಅಂತಲೂ ಹೇಳಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಗಿಲ್ಲಿ ಮಾತಾಡಿರುವಂಥ ವಿಚಾರಕ್ಕೆ ಸೊ ಕಿಚ್ಚ ಸುದೀಪ್ ಅವರು ಬಿದ್ದು ನಕ್ಕಿದ್ದಾರೆ. ಅಲ್ಲಿರುವಂಥ ಸ್ಪರ್ಧಿಗಳು ಸಹ ನಕ್ಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದಾದ ಬಳಿಕ ಇಲ್ಲಿ ನಮ್ಮ ಸೂರಜ್ ಅವರ ಹೆಸರನ್ನ ತಗೊಂಡಿದ್ದಾರೆ, ಯಾರು ಗಿಲ್ಲಿ ಅವರು. ಸೊ ಇಲ್ಲಿ ಸೂರಜ್ ಬಗ್ಗೆ ನಮ್ಮ ಗಿಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ನಾ ಕಂಡ ನಾಯಕ, ಸೊ ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಇವರು ಅಲ್ಲೇ ಸ್ವಿಮ್ಮಿಂಗ್ ಪೂಲಲ್ಲೇ ಬಿದ್ದೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದಾದ ಬಳಿಕ ಇಲ್ಲಿ ಗಿಲ್ಲಿ ಅವರು ನಮ್ಮ ಮ್ಯೂಟನ್ ರಘು ಅವರ ಒಂದು ವಿಚಾರವನ್ನು ತಗೊತಾರೆ. ಸೊ ಅವ್ರ ಮೇಲೆ ಒಂದು ಪುಸ್ತಕ ಬರೀತೀನಿ ಅಂತ ಹೇಳ್ತಾರೆ. ಸೊ ಕಿಚ್ಚ ಸುದೀಪ್ ಅವರು ಸರಿ ಓಕೆ ಹೇಳಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ರಘು ಅವರಿಗೆ ಗಿಲ್ಲಿ ನಟ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ನಾನು ರಘು ಅವರು ಬಂದಾಗ ಏನು ಅನಿಸಿತ್ತು ಅಂದರೆ ಸೊ ಲಾಂಗು ಮಚ್ಚು ಫೈಟು ಎಲ್ಲ ಓಡಾಡುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ನೋಡಿದ್ರೆ ಕಿಚನಲ್ಲಿ ಹೋಗಿ ಈರುಳ್ಳಿ ಬಿಡಿಸೋದು ಬೆಳ್ಳುಳ್ಳಿ ಬಿಡಿಸೋದೇ ಆಗ್ಬಿಟ್ಟಿದೆ ಇವ್ರದ್ದು ಅನ್ನೋ ರೀತಿಯಲ್ಲಿ ಮಾತಾಡಿದೆ. ಸೊ ಈ ಒಂದು ವಿಚಾರಕ್ಕೆ ಇಲ್ಲಿ ರಘು ಅವರ ಒಂದು ರೀತಿ ತುಂಬ ಚೇಂಜ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅವರು ಒಂದು ನೋಟದ ರೀತಿನೇ ಚೇಂಜ್ ಆಗಿದೆ. ನನ್ನ ಪ್ರಕಾರ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಮಾತುಕತೆ ನಡೀಬೋದು. ಸೊ ಆಲ್ಮೋಸ್ಟ್ ಕಿಚ್ಚನ ಪಂಚಾಯಿತಿ ಮುಗಿದ ಮೇಲೆ ಅಂತ ಅನಿಸುತ್ತೆ. ಸೊ ಇದಾದ ಬಳಿಕ ಇಲ್ಲಿ ಗಿಲ್ಲಿ ಅವರ ವಿಚಾರಕ್ಕೆ ಧ್ರುವಂತ್ ಅವರು ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಪ್ರೋಮೋದಲ್ಲಿ ಶಾರ್ಟ್ಕಟ್ ತೋರಿಸಿದ್ದಾರೆ. ಸೊ ಫಸ್ಟ್ ಪೂರ್ತಿ ಕ್ಲಿಯರಾಗಿ ತೋರಿಸಿಲ್ಲ. ದಯವಿಟ್ಟು ಇನ್ನೂ ಯಾರು ಈ ಪ್ರೋಮೋ ನೋಡಿಲ್ಲ, ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಆಲ್ಮೋಸ್ಟ್ ಇವತ್ತು ಸಂಡೇ ಎಪಿಸೋಡ್ನಲ್ಲಿ ಫನ್ ಡೇನೂ ಇರುತ್ತೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ನಾಮಿನೇಷನಲ್ಲಿ ಧ್ರುವಂತ್ ಅವರು ಸೇವ್ ಆಗಿದ್ದಾರೆ. ಸೊ ಇನ್ನೂ ಯಾರು ಸೇವ್ ಆಗಿದ್ದಾರೆ ಅಂತ ಇವತ್ತು ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಇವತ್ತು ಯಾರಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಚಾನ್ಸಸ್ ತುಂಬ ಹೈ ಇದೆ. ಸೊ ಯಾರು ಹೋಗ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಸೊ ಒಬ್ಬರು ಹೋಗ್ತಾರೆ ಇಬ್ಬರು ಹೋಗ್ತಾರೆ ಗೊತ್ತಿಲ್ಲ, ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಒಳ್ಳೆ ಟ್ವಿಸ್ಟ್ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆ ನಾಮಿನೇಷನಲ್ಲಿ ಒಂದು 2 ಜನ ಅಷ್ಟೇ ಸೇವ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ 9 ಜನ ನಾಮಿನೇಷನಲ್ಲಿ ಇನ್ನು 2 ಜನ ಸೇವ್ ಆಗಿದ್ದು, ಇನ್ನು ಟೋಟಲ್ ಆಗಿ 7 ಜನ ಹಾಗೆ ಇದ್ದಾರೆ. ಸೊ 7 ಜನ ಇವತ್ತು ಯಾರ್ಯಾರು ಸೇವ್ ಆಗ್ತಾರೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಇವತ್ತಿನ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ ಆಲ್ರೆಡಿ ಎಪಿಸೋಡಲ್ಲಿ. ಸೊ ಯಾವುದಪ್ಪ ಅಂದರೆ ಅದು ಕೂಡ ಒಂದು ಫನ್ ಆಗಿರುವಂಥ ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಇಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾರೆ, ಸೊ ಇದೊಂದು ತಿಗಣೆ ಸರ್, ಎಲ್ಲಿ ಮಾತಾಡಬೇಕು ಎಲ್ಲಿ ಇರಬೇಕು, ಸೊ ಎಲ್ಲಿ ರಕ್ತ ಇರಬೇಕು ಅನ್ನೋದು ಗೊತ್ತಿದೆ. ಸೊ ಯಾರ್ಯಾರು ಮುಂದೆ ಮಾತಾಡ್ತಾನೆ ಅಷ್ಟೇ ಮಾತಾಡ್ತಾನೆ, ಸೊ ಉಳಿದವ್ರ ಹತ್ರ ಎಲ್ಲಿ ಮಾತಾಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಗಿಲ್ಲಿಯ ರಿಯಾಕ್ಷನ್ ಬೇರೆ ರೀತಿಯೇ ಇದೆ. ಸೊ ಅಷ್ಟೇ ಇಲ್ಲಿ ಗಿಲ್ಲಿಯ ಪರ ನಮ್ಮ ಧ್ರುವಂತ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಇದು ಒಂಥರ ತಿಗಣೆ ಇದ್ದಂಗೆ ಸರ್, ಎಲ್ಲರೂ ಸರ್ವೈ ಆಗಬೇಕಂದ್ರೆ ಅವ್ರವ್ರನ್ನ ಕಸ್ತಾ ಇರಬೇಕು. ಸೊ ಇವರ ಮಾತಿನ ಅರ್ಥ ಅಂದರೆ ಸೊ ತಾನು ಹೈಲೈಟ್ ಹಾಕಿ ಇನ್ನೊಬ್ಬರನ್ನ ಸೊ ಕಾಮಿಡಿ ರೀತಿಯಲ್ಲಿ ಹರ್ಟ್ ಮಾಡಿ ಇನ್ಸಲ್ಟ್ ಮಾಡೋದು ರೀತಿಯಲ್ಲಿ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಗಿಲ್ಲಿಯವರು ಅತಿರೇಕಕ್ಕೆ ಸ್ವಲ್ಪ ಕಾಮಿಡಿ ಹೋಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಕಾಮಿಡಿ ವಿಚಾರಕ್ಕೆ ಈ ವಾರ ನಾಮಿನೇಟ್ ಕೂಡ ಆಗಿದ್ದಾರೆ. ನನ್ನ ಪ್ರಕಾರ ಕಾಮಿಡಿ ಮಾಡೋದು ತಪ್ಪಲ್ಲ, ಸ್ವಲ್ಪ ಅತಿ ಆದರೆ ತುಂಬ ಅದು ಅಮೃತ ಕೂಡ ಇಷ್ಟ ಆಗುತ್ತೆ ಅನ್ನೋ ರೀತಿ ನಮ್ಮ ಕಡೆ ಇದೆ. ಸೊ ಅದೇ ರೀತಿ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಆಗಿದೆ. ಸೊ ನಾವು ಅಂದ್ಕೊಂಡಿದ್ವಿ ರಘು ಅವರು ತುಂಬ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ ಅಂತ. ಸೊ ಈ ವಾರ ತುಂಬ ಫ್ರೆಂಡ್ಶಿಪ್ ಅವ್ರದ್ದು ಕಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ಎಪಿಸೋಡ್ನಲ್ಲಿ ಗಿಲ್ಲಿಯವರು ಸಹ ಒಂದು ಮಾತು ಹೇಳಿದರು, ಏನಪ್ಪ ಅಂದರೆ ಸೊ ಆ ಅಣ್ಣ ಬಿಟ್ಟರು ನಾನು ಮಾತ್ರ ಬಿಡಲ್ಲ, ಸೊ ಅಷ್ಟು ನಂಗೆ ಇಷ್ಟ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಆ ಒಂದು ಮಾತುಗಳು ಎಲ್ಲೋ ಹರ್ಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು ರಘು ಅವರಿಗೆ. ಬಟ್ ಆದರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಗಿಲ್ಲಿ ದೂರ ಆಗ್ತಾ ಇರೋದು ಅವನ ಕಾಮಿಡಿಯಿಂದ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಕಾಮಿಡಿ ಇರಬೇಕು, ಸೊ ಕಾಮಿಡಿ ಇದ್ದರೆ ಸೊ TRP ಲೆವೆಲ್ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಧ್ರುವಂತ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ನಿಮಗೆ ಸರಿ ಅನಿಸುತ್ತಾ ಅಂದರೆ ಒಂಥರ ತಿಗಣೆ ಥರ ತಾನು ಹೈಲೈಟ್ ಆಗೋಕ್ಕೋಸ್ಕರ ಬೇರೆಯವ್ರನ್ನ ರಕ್ತ ಹೀರೋದು ಇವನ ಕೆಲಸ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ.
ಸೊ ಈ ಒಂದು ಸ್ಟೇಟ್ಮೆಂಟ್ ನಿಮ್ಮ ಪ್ರಕಾರ ಸರಿ ಇದೆಯಾ ತಪ್ಪಿದೆಯಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಿನ್ನೆ ಎಪಿಸೋಡ್ನಲ್ಲಿ ತುಂಬಾ ಮಾತುಕತೆಗಳು ಆದವು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆ ಏನು ಸೀಕ್ರೆಟ್ ರೂಮ್ ಅಂದರೆ ಇದು ಕ್ಯಾಪ್ಟನ್ ರೂಮ್ಗೂ ಕೂಡ ಒಂದು ಲಾಕ್ ಆಯಿತು. ಯಾಕಪ್ಪ ಅಂದರೆ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ. ಸೊ ಕ್ಯಾಪ್ಟನ್ಗೆ ಒಂದು ಮರ್ಯಾದೆ ಅಂತ ಇರುತ್ತೆ, ಕ್ಯಾಪ್ಟನ್ ರೂಮಲ್ಲಿರುವಂಥ ಬೆಡ್ಗೂ ಕೂಡ ಒಂದು ಮರ್ಯಾದೆ ಇರುತ್ತೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಆ ಒಂದು ರೂಮ್ಗೆ ಲಾಕ್ ಸಹ ಹಾಕಿದರು. ಆಲ್ಮೋಸ್ಟ್ ನಾವು ಈ ಸೀಸನ್ ಎಂಡ್ವರೆಗೂ ಲಾಕ್ ಬೀಳುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಒಂದು ವಾರ ಅಂದರೆ ಜೋಡಿ ಕ್ಯಾಪ್ಟನ್ಗಳಾಗಿದ್ದಾರಲ್ಲ, ಸೊ ಅವರ ಮಧ್ಯೆ ಇರುವಂತಹ ಅಂದರೆ ಅವರ ಕ್ಯಾಪ್ಟನ್ಸಿ ಎಷ್ಟು ದಿನ ಇರುತ್ತೋ ಅಲ್ಲಿವರೆಗೂ ಮಾತ್ರ ಆ ರೂಮ್ಗೆ ಲಾಕ್ ಹಾಕಲಾಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಕ್ಯಾಪ್ಟನ್ ಬಂದಾಗ ಅದನ್ನ ಓಪನ್ ಮಾಡ್ತಾರೆ ಅಂತ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟಾಗಿ ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ತುಂಬ ಫನ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸ್ಟಾರ್ಟಿಂಗ್ ತುಂಬ ಫನ್ನಾಗೇ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸೀರಿಯಸ್ ಆಗುತ್ತೆ. ಸೊ ಕಿಚ್ಚನ ಒಂದು ರೂಟೇ ಆ ರೀತಿ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಫಸ್ಟು ಎಲ್ಲರಿಗೂ ಸಿಹಿ ಹಚ್ಚಿ ಆಮೇಲೆ ಕೈ ಹಂಚ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಫಸ್ಟ್ ಕೈ ಹಂಚಿ ಆಮೇಲೆ ಸಿಹಿ ಕೊಡೋಕ್ಕೆ ಶುರು ಮಾಡ್ತಾರೆ. ಬಟ್ ಕಿಚ್ಚ ಮಾತ್ರ ಡಿಫ್ರೆಂಟ್ ಸ್ಟೈಲಲ್ಲಿ ಅಂತಲೂ ಕೂಡ ಹೇಳ್ಬೋದು. ಇವತ್ತು ಸಂಡೇ ಎಪಿಸೋಡ್ನ ಯಾರೋ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ಯಾರೋ ನೋಡಿದ್ರೆ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು ಅಂತ ಹೇಳ್ತಾ. ಅಷ್ಟೇ ಅಲ್ಲದೆ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಕಿಚ್ಚನ ಪಂಚಾಯಿತಿಲಿ ಮೊದಲು ಸೇವ್ ಆಗುವಂಥ ಸ್ಪರ್ಧಿ ಯಾರು, ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ. ಸೊ ಇಲ್ಲಿ ಗಿಲ್ಲಿಯವರ ಒಂದು ಕಾಮಿಡಿ ಮಾತಿಗೆ ಕಿಚ್ಚ ಮಾತ್ರ ಬಿದ್ದು ನಗ್ತಾ ಇದ್ದಾರೆ. ಆಲ್ಮೋಸ್ಟ್ ನಾನು ಕಿಚ್ಚ ಈ ರೀತಿ ನಕ್ಕಿದ್ದು ಯಾವತ್ತೂ ನೋಡೇ ಇಲ್ಲ, ಆ ಪಾರ್ಟಿ ನಗ್ತಾ ಇದ್ದಾರೆ. ಸೊ ಕಳೆದ ಸೀಸನಲ್ಲಿ ಹನುಮಂತ್ ಅವರ ಕಾಮಿಡಿಗೂ ಈ ಪಾರ್ಟಿ ನಕ್ಕಿದ್ರು. ಸೊ ಈ ಸರಿ ನಮ್ಮ ಗಿಲ್ಲಿಯವರ ಪಂಚ್ ಡೈಲಾಗ್ಗೆ ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ ವಾರ ವೀಕೆಂಡ್ಗಳಲ್ಲಿ ಅಂದರೆ ವೀಕೆಂಡ್ ಎಪಿಸೋಡ್ಗಳಲ್ಲಿ ಯಾರು ನಮ್ಮ ಗಿಲ್ಲಿಯವರು ಪುಸ್ತಕಗಳ ವಿಚಾರಗಳನ್ನ ಮಾತಾಡಿದರು. ಸೊ ನಾನು ಧ್ರುವಂತ್ ಮೇಲೆ ಪುಸ್ತಕ ಬರಿತೀನಿ, ಇವ್ರ ಮೇಲೆ ಯಾರೋ ಸೂರಜ್ ಮೇಲೆ ಪುಸ್ತಕ ಬರಿತೀನಿ, ರಘು ಮೇಲೆ ಪುಸ್ತಕ ಬರಿತೀನಿ ಅಂತಲೂ ಕೂಡ ಹೇಳಿದರು. ಸೊ ಆ ಒಂದು ಕಾಮಿಡಿನೇ ಈಗ ಕಿಚ್ಚನ ಮುಂದೆನೇ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರ ಕೇಳಿ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಕಿಚ್ಚ ಕೂಡ ಬಿದ್ದು ನಗ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಇಲ್ಲಿ ನಗೋಕ್ಕಿಂತ ತುಂಬ ಜನ ಅವರ ಮೇಲೆ ಸೇಡ್ ಇಟ್ಕೊಳ್ಳೋಕೆ ಶುರು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಎಷ್ಟು ಕಾಮಿಡಿ ಆಗಿರ್ತಾರೋ ಸೊ ಅವರಿಗೆ ತುಂಬ ಸೀರಿಯಸ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ಧ್ರುವಂತವರು ನಾನು ನಿನ್ನೆ ಕ್ಯಾಮ್ರಾದಲ್ಲೂ ಸಹ ಹೇಳ್ಕೊಂಡಿದ್ರು, ಏನಪ್ಪ ಅಂದರೆ ಸೊ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ, ಸೊ ದಯವಿಟ್ಟು ಬಿಗ್ ಬಾಸ್ ನನ್ನ ರಿಕ್ವೆಸ್ಟ್ ಇದೆ ಅಂತಲೂ ಕೂಡ ಹೇಳಿದರು. ಬಟ್ ಆದರೆ ನಿನ್ನೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೋಕೆ ನಾಮಿನೇಟ್ ಕೂಡ ಆಗಿದ್ರು. ಸೊ ಮೊದಲು ಸೇವ್ ಆದ ಸ್ಪರ್ಧಿ ಅಂತಲೂ ಕೂಡ ಹೇಳ್ಬೋದು. ಬಟ್ ಇದೊಂದು ಒಳ್ಳೆ ವೋಟಿಂಗ್ ಸಹ ಬಂದಿತ್ತು ಅವರಿಗೆ ಈ ವಾರ. ಸೊ ಆ ಕಾರಣಕ್ಕೋಸ್ಕರ ಅವರು ಮೊದಲು ಸೇವ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅವರಿಗೊಂದು ವಾಯ್ಸ್ ರೆಕಾರ್ಡ್ ಕೂಡ ಬಂದಿತ್ತು ಅವ್ರ ಮನೆಯವರಿಂದ. ಸೊ ಅವರ ಡ್ಯಾಡಿ ಏನೋ ಮಾತಾಡಿದ್ರು, ತುಂಬ ಚೆನ್ನಾಗಿ ಆಟ ಆಡ್ತಾ ಇದೆಯಾ, ಸೊ ನೀನು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ ಅನ್ನೋ ಒಂದು ವಾಯ್ಸ್ ರೆಕಾರ್ಡ್ನು ಸಹ ಕಳಿಸ್ಕೊಟ್ರು. ಸೊ ಕಿಚ್ಚ ಅವರು ಒಂದೆರಡು ಮಾತುಗಳನ್ನು ಸಹ ಆಡಿದರು. ಸೊ ನಿಮ್ಮ ದಡ್ಡತನದಿಂದ ನೀವು ತಪ್ಪನ ದಾರಿಗೆ ಹೋಗಬೇಡಿ, ಸೊ ಇದು ನೀವು ಮನೆಯವರಿಗೆ ಒಂಥರ ಇರಿಟೇಷನ್ ಆಗುತ್ತೆ, ಸೊ ನಮ್ಮನ್ನ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ಇದು ನೀವು ಆ ರೀತಿ ಮಾತಾಡಿದಾಗೆ ಕ್ಯಾಮ್ರಾ ಮುಂದೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗೆ ಸೊ ಈ ಒಂದು ವಿಡಿಯೋ ನಮಗೆ ಅಂದರೆ ವಾಯ್ಸ್ ರೆಕಾರ್ಡ್ ನಮಗೆ ಬಂದಿತ್ತು. ಸೊ ಆವಾಗಲೇ ಅವರು ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ವಾಯ್ಸ್ ರೆಕಾರ್ಡ್ನ ಅವ್ರಿಗೆ ತೋರಿಸಿ ಸೊ ನಾವು ಸಮಯ ಬಂದಾಗ ಅದನ್ನ ತೋರಿಸಿದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನಾವು ತುಂಬ ಜನ ಅಂದ್ಕೊಂಡಿದ್ರು ಧ್ರುವಂತವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ನೇ ಕೊಡ್ತಾ ಇದ್ದಾರೆ. ಸೊ ಅವ್ರು ಕೂಡ ಖಂಡಿತ ಹೋಗಲ್ಲ. ಯಾಕಪ್ಪ ಅಂದರೆ ನಿನ್ನೆ ಮೊದಲು ಸೇವ್ ಆದ ಸ್ಪರ್ಧಿ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಳೆದ ವಾರಕ್ಕೆ ಜಾಸ್ತಿ ವೋಟ್ಸ್ಗಳು ಬಂದಿರೋ ಕಾರಣಕ್ಕೋಸ್ಕರನೇ ಅವ್ರನ್ನ ಅಲ್ಲೇ ಇಟ್ಕೊಂಡಿದ್ದಾರೆ. ನೋಡೋಣ ಸೊ ಇನ್ಮೇಲೆ ಯಾವ ರೀತಿ ಧ್ರುವಂತವ್ರು ಇರ್ತಾರೆ, ಸೊ ಯಾವ ರೀತಿಯ ಮುಖವಾಟನ ಹಾಕ್ತಾರೆ ಅಂತ ನೋಡಿದ್ರಲ್ಲ. ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಾಯ್.